ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಸೋಮವಾರದ ಬೆಳಗ್ಗಿನ ಬ್ಲಾಗ್ ಆಗಿದೆ. ಸೋಮವಾರ ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮೊದಲು ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದು ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾವು ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಲ್ಲ, ಬೆಳಗ್ಗೆ ಎದ್ದುನೇ ಕ್ಲೀನ್ ಮಾಡೋದು. ಪೂಜೆಗೆ ಹೂವೆಲ್ಲ ನಮ್ಮ ಅತ್ತೆ ನಮ್ಮ ಮನೆ ಹಿಂದ್ಗಡೆ ಹೂವು ಬಿಟ್ಟಿರ್ತವೆ, ಅವನ್ನೆಲ್ಲ ಕಿತ್ಕೊಂಡ್ಬಂದು ಇಟ್ಟಿರ್ತಾರೆ. ನಾನು ಪೂಜೆ ಮಾಡೋಕ್ಕೆಲ್ಲ ತಟ್ಟೆಗೆಲ್ಲ ಹೂವೆಲ್ಲ ಜೋಡಿಸ್ಕೊತಾ ಇದ್ದೆ. ನಾವು ಶ್ರಾವಣ ಸ್ಟಾರ್ಟ್ ಆಗಿ ಶ್ರಾವಣ ಮುಗಿಯೋವರೆಗೂ ನಾವು ಪ್ರತಿ ಸೋಮವಾರ ನಾವು ಮನೆಯಲ್ಲಿ ಸಿಹಿ ಅಡುಗೆನೇ ಮಾಡೋದು. ಹೀಗೆ ಹಬ್ಬದ ದಿನ ನಾವು ಹೇಗೆ ಅಡುಗೆ ಮಾಡ್ತೀವೋ ಅದೇ ರೀತಿ ನಾವು ಇವತ್ತು ನಾವು ಕಲ್ಸಿ ರೊಟ್ಟಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಅಡುಗೆ ಮಾಡೋದು ಅಂದರೆ ಮೊದಲು ಪಾಕನ ಇಡಬೇಕು, ಬೆಲ್ಲದ ಪಾಕ ಮಾಡ್ಕೋಬೇಕು. ಇದನ್ನು ಚಪಾತಿ ಹಿಟ್ಟಿಂದ ಮಾಡಿದೆ. ನಾವು ಮುಂಚೆ ಚಪಾತಿ ಹಿಟ್ಟ ಕಲಸಿ ಇಡಬೇಕು, ಅದು ನೆನ್ಕೊಳ್ತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ಕಡಲೆಬೇಳೆ ಕೋಸಂಬರಿನ ಮಾಗಿಸಿ ಇಟ್ಟಿದ್ದೆ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ನಾನು ಸೌತೆಕಾಯಿನ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಹಾಕಿದೆ. ಮುಂಚೆ ಬಿಸಿದ್ದಾಗಲೇ ಹಾಕ್ಬಿಟ್ರೆ ಅದು ಲೋಳೆ ಥರ ಆಗುತ್ತೆ ಅಂತ ಅದು ತಣ್ಣಗಾದ್ಮೇಲೆ ಹಾಕ್ತೀವಿ. ಪಲ್ಯಕ್ಕೆ ತರಕಾರಿನೆಲ್ಲ ಕೂಗಿಸಿದ್ದೆ. ಇವಾಗ ಅದಕ್ಕೆ ಕಾಯಿ, ಹುಣಸೆಹಣ್ಣಿನ ರಸ ಹಾಕಬೇಕು. ಇವಾಗ ಇದಕ್ಕೆ ಸಾಂಬಾರು ಪುಡಿ, ಕುರಸಾಣಿ ಪುಡಿ, ಅರಿಶಿನ ಪುಡಿ, ಕಡಲೆ ಪುಡಿ ಎಲ್ಲ ಹಾಕಬೇಕು. ಇವಾಗ ನಾವು ಮನೆ ಕ್ಲೀನ್ ಮಾಡಬೇಕು ಅಂತ ಅವನ್ನೆಲ್ಲ ಒಂದು ಕವರ್ಗೆ ಕಟ್ಟಿ ಇಟ್ಟಿದ್ದೆ. ಅದಕ್ಕೋಸ್ಕರ ನಾನು ಅಲ್ಲಿ ಇಟ್ಟಿದ್ದನ್ನೆಲ್ಲ ಹುಡುಕ್ತಾ ಇದ್ದೆ. ಅವು ಕಲರ್ ಕವರ್ ಕಟ್ಟಿಗೆ ಕಾಣ್ತಾನೆ ಇರಲಿಲ್ಲ. ಅದಕ್ಕೋಸ್ಕರ ಒಂದೊಂದೇ ತೊಗೊಂಬಂದು ಹಾಕ್ತಾಯಿದ್ದೆ. ಇವಾಗ ಕುರಸಾಣಿ ಪುಡಿ, ಸಾಂಬಾರು ಪುಡಿ ಹಾಗೆ ಎಲ್ಲ ಸಿಕ್ತು. ಎಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಿ ಕುದಿಯೋಕೆ ಇಡಬೇಕು. ಹಾಗೆ ನಮ್ಮ ಅತ್ತೆನೂ ಅಷ್ಟೇ ಒಂದೊಂದೇ ತೊಗೊಂಬಂದು ಹಾಕ್ತಾಯಿದ್ರು. ಬಾಕ್ಸಲ್ಲಾಗಿದ್ದರೆ ಹಂಗೆ ಒಂದೇ ಸರಿ ತೊಗೊಂಬಂದು ಹಾಕ್ಬೋದಿತ್ತು. ಇದು ಕವರಾಗೆಲ್ಲ ಮನೆ ಕ್ಲೀನ್ ಮಾಡಬೇಕು ಅಂತ ತೆಗ್ದಿದ್ವಲ್ಲ, ಅದಕ್ಕೋಸ್ಕರ. ಇವಾಗ ಪಲ್ಯ ನಾನು ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಪಲ್ಯ ಕುದೀತಾ ಇರಲಿ. ಇವಾಗ ನಾವು ಸಿಂಪಲ್ಲಾಗಿ ತಿಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಒಂದು 3-4 ಒಣಮೆಣಸಿನ್ಕಾಯಿ, ಒಂದು ಟೊಮೊಟೊ, ಒಂದು ಈರುಳ್ಳಿ ಹಾಕಿ ಅದನ್ನ ಚೆನ್ನಾಗಿ ಮಾಗಿಸ್ಬೇಕು. ಇದು ತಿಳಿ ಸಾರು. ಇದಕ್ಕೇನು ನಾವು ಸಾಂಬಾರು ಪುಡಿ, ಒಂದು ಸ್ವಲ್ಪ ಕಾಯಿ ಮತ್ತು ಹುಣಸೆಹಣ್ಣು, ಒಂಚೂರು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕೈಯಲ್ಲೇ ಕಿವುಚಬೇಕು. ಇನ್ನೇ ಮಿಕ್ಸಿ ಏನು ಮಾಡಲ್ಲ, ಕೈಯಲ್ಲಿ ಕಿವುಚಿ ಅದನ್ನ ರಸನ ನಾವು ಅದರೊಳಗೆ ಹಾಕಬೇಕು. ಇವಾಗ ನಾನು ಕಲಸಿ ರೊಟ್ಟಿ ಮಾಡೋಕ್ಕೆ ಚಪಾತಿ ಹಿಟ್ಟ ಕಲಸಿ ಇಟ್ಟಿದ್ದೀನಿ ನೋಡಿ. ಇದು ಚೆನ್ನಾಗಿ ನೆಂದಿದೆ. ಅದಕ್ಕೆ ಏನೇನು ಬೇಕು ಅಂದರೆ ಕಡಲೆ ಪುಡಿ ಬೇಕು ಮತ್ತು ಎಳ್ಳು ಪುಡಿ. ಇವೆರಡನ್ನೂ ನಾವು ಎಳ್ಳನ್ನ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು. ಕಡಲೆ ಪುಡಿನ ಹಾಗೆ ಕಡಲೆನ ಮಿಕ್ಸಿಗೆ ಮಾಡ್ಕೋಬೇಕು. ಇವಾಗ ಸಾಂಬಾರು ಅದು ಕುದ್ದಿದೆ ಚೆನ್ನಾಗಿ. ಇವಾಗ ನಾನು ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಇವಾಗ ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ. ಲಟ್ಸಾಗಿ ಇವಾಗ ನಾವು ಯಾವ ರೀತಿ ಚಪಾತಿನ ಬೇಯಿಸ್ತೀವೋ ಅದೇ ರೀತಿ ಚಪಾತಿನ ಬೇಯಿಸಬೇಕು. ಪಾಕ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿನ ನಾವು ಸಣ್ಣದ ಚೂರುಗಳಾಗಿ ಕಟ್ ಮಾಡ್ಕೋಬೇಕು. ಇನ್ನು ಕೈಯಲ್ಲೇ ಮುರಿದ್ರೆ ಆಗುತ್ತೆ. ಈ ರೀತಿ ನಾವು ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಪಾಕನ ನಾವು ಮತ್ತೆ ಬಿಸಿಗಿಡಬೇಕು. ಪಾಕ ಆವಾಗಲೇ ಮಾಡಿ ಇಟ್ಟಿದ್ದು ತಣ್ಣಗಾಗಿರುತ್ತೆ. ಇನ್ನು ಕಲಸಿ ರೊಟ್ಟಿ ಹಾಕಬೇಕಾದ್ರೆ ನಾವು ಈ ಚಪಾತಿನ ಹಾಕಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಇಟ್ಕೋಬೇಕು. ಆವಾಗ ಚೆನ್ನಾಗಿ ಅದಕ್ಕೆ ನೆನೆಯುತ್ತೆ. ಇವಾಗ ತಣ್ಣಗಾದರೆ ಅಷ್ಟು ನೆನೆಯಲ್ಲ. ಇವಾಗ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಕಲಸಿ ರೊಟ್ಟಿ. ಅಷ್ಟು ಯಾರೂ ಗೊತ್ತಿರಲ್ಲ ಅಂತ ಅಂದ್ಕೊತಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಚಪಾತಿನ ನಾವು ಬೇಯಿಸ್ಕೊಂಡು ಈ ಥರ ಸಣ್ಣ ಚೂರಾಗಿ ಕಟ್ ಮಾಡ್ಕೋಬೇಕು. ಇವಾಗ ನಾವು ಪಾಕ ಕುದೀತಾ ಇದೆ, ಆವಾಗಲೇ ನಾವು ಇದನ್ನ ಮಿಕ್ಸ್ ಮಾಡಬೇಕು. ಇವಾಗ ಎಳ್ಳು ಪುಡಿ ಎಲ್ಲ ನಾವು ರೆಡಿ ಮಾಡಿ ಮುಂಚೆನೇ ಇಟ್ಕೊಂಡಿದ್ರೆ ಇವಾಗ ಇದ್ರೊಳಗೆ ಹಾಕಿ ಕಲಿಸ್ಬೋದು. ಒಬ್ಬೊಬ್ಬರು ಕಟ್ ಮಾಡಲ್ಲ, ಅದೇ ಥರ ಹಂಗೆ ಮಡಚಿ ಅದರೊಳಗೇ ಪಾಕ ಎದ್ದು ಹಾಗೆ ಉದುರಿಸ್ತಾರೆ. ಆ ಥರನೂ ಮಾಡ್ಬೋದು. ಒಬ್ಬೊಬ್ಬರು ಈ ಥರ ಮಾಡ್ತಾರೆ. ಇವಾಗ ಎಳ್ಳು ಪುಡಿ ಹಾಗೆ ಕಡಲೆ ಪುಡಿನ ನಾವು ಪಾಕದಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ನಾವು ಎಳ್ಳು ಪುಡಿ ಮತ್ತು ಕಡಲೆ ಪುಡಿನ ಹಾಕ್ಕೋಬೇಕು. ಇದನ್ನ ಬಿಡ್ದಂಗೆ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಪಾಕ ಬಿಸಿ ಇರುತ್ತೆ ನೋಡಿ, ಕಡಲೆ ಪುಡಿ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಗೂರಾಡ್ತಾನೇ ಇರಬೇಕು. ಚೆನ್ನಾಗಿ ಅದೇನು ಗಂಟಿಲ್ದಂಗೆ ಗೂರಾಡಿದ್ಮೇಲೆ ನಾವು ಇವಾಗ ಚಪಾತಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಪೀಸ್ ಮಾಡಿ ಇಟ್ಕೊಂಡಿದ್ದು ಅದನ್ನ ಅದರೊಳಗೆ ಹಾಕಬೇಕು.
ಹಾಕಿ ಮತ್ತೆ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಅದು ಗಟ್ಟಿ ಆಗುತ್ತೆ. ಚಪಾತಿ ಹಾಕಿ ಅದನ್ನ ಗೂರಾಡ್ತಾ ಅದು ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನಾವು ಕಲ್ಸಿ ರೊಟ್ಟಿ ರೆಡಿ ಆಗುತ್ತೆ. ಅದು ತಳ ಹಿಡ್ದುಬಿಡುತ್ತೆ ನಾವು ಹಾಗೇ ಬಿಟ್ಬಿಟ್ರೆ. ಅದನ್ನ ಒಂದು ಸ್ವಲ್ಪ ಅದಕ್ಕೆ ಪಾಕ ಎಲ್ಲ ಅಂಟ್ಕೊಳಂಗೆ ಎಳ್ಳು ಪುಡಿ ಕಡಲೆ ಪುಡಿ ಎಲ್ಲ ಹಾಕಂಗೆ ಚೆನ್ನಾಗಿ ಗೂರಾಡಬೇಕು. ಗೂರಾಡ್ತಾ ಇದ್ದರೆ ಅದು ತಳ ಹಿಡಿಯಲ್ಲ, ಚೆನ್ನಾಗಿ ಪಾಕ ಎಲ್ಲ ಅಂಟ್ಕೊಳುತ್ತೆ. ನೋಡಿ, ಸೋಮವಾರದ ಹಬ್ಬದ ಅಡುಗೆ ರೆಡಿ ಆಯಿತು. ಕಲ್ಸಿ ರೊಟ್ಟಿ ಅದಕ್ಕೆ ಕಾಯಲ್ಲೂ ಮಾಡ್ಕೊಂಡು ನಾವು ತಿನ್ಬೋದು. ಕಾಯಲ್ಲಿ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು. ಹಾಗೆ ನಾನು ಹಬ್ಬಕ್ಕೆ ಗೌರಮ್ಮಂಗೆ ಅಲಂಕಾರ ಮಾಡೋಕ್ಕೆ ಒಂದು ಒಡವೆನ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಮನೇಲಿ ಇತ್ತು, ಅದು ತುಂಬ ದಿನ ಆಗಿತ್ತು, ಹಳೇದಾಗಿತ್ತು ಅಂತ ಹೊಸದೊಂದು ಬುಕ್ ಮಾಡಿದ್ದೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ನಾನು ಫಸ್ಟ್ ಟೈಮ್ ಇದರಲ್ಲಿ ಮೀಶೋದಲ್ಲಿ ಬುಕ್ ಮಾಡ್ತಾ ಇರೋದು. ಕ್ವಾಂಟಿಟಿ ಕಡಿಮೆ ಇತ್ತು, ಕ್ವಾಲಿಟಿ ಹೆಂಗಿದೆ ಅಂತ ಗೊತ್ತಿಲ್ಲ. ಇವಾಗ ನಿಮ್ಮ ಎದುರಿಗೇನೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಮುಂಚೆ ಒಂದ್ಸರಿ ಓಪನ್ ಮಾಡಿದ್ದೆ, ಬಂದ ಕೂಡಲೇ ಹೇಗಿರುತ್ತೆ, ಆಮೇಲೆ ಏನಾರು ಡ್ಯಾಮೇಜ್ ಆಗಿದ್ರೆ ರಿಟರ್ನ್ ಮಾಡ್ಬೋದಲ್ಲ ಅಂತ ಮುಂಚೆನೇ ಓಪನ್ ಮಾಡಿದ್ದೆ. 2 ಇಯರಿಂಗ್ಸ್ ಒಂದು ಜೊತೆ ಮತ್ತು 2 ಸರ ಬಂದಿತ್ತು. ಇಯರಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು, ನೀವೇ ನೋಡ್ತಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಶಾರ್ಟ್ ನೆಕ್ಲೆಸ್ಸು ಹಾಗೆ ಲಾಂಗ್ ನೆಕ್ಲೆಸ್ಸು, ಅದ್ರ ಕೆಳಗೆಲ್ಲ ಮುತ್ತು ಮತ್ತು ಮಾವಿನಕಾಯಿ ಡಿಸೈನ್ ಇದೆ. ಸರ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಷ್ಟು ಲೋ ಪ್ರೈಸಲ್ಲಿ ಯಾವ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಚೆನ್ನಾಗಿ ಬಂದಿತ್ತು ಸರ, ತುಂಬಾ ಚೆನ್ನಾಗಿತ್ತು. ನೀವೇ ನೋಡಿ ಎಷ್ಟು ಕ್ಯೂಟಾಗಿದೆ ಸರ, ತುಂಬ ಚೆನ್ನಾಗಿದೆ. ಕಲರು ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಡಿಸೈನು ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಬೇಕಾದರೆ ಬುಕ್ ಮಾಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ.